ನೋಡಿ, ಯತ್ನಾಳು ಅಡ್ಜಸ್ಟ್ಮೆಂಟ್ ರಾಜಕಾರಣಿ. ಒಂದು ರೀತಿ ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿದರೆ ಬಣ್ಣ ಹಚ್ಚಿ ನಾಟಕ ಮಾಡ್ತಕ್ಕಂಥ ವ್ಯಕ್ತಿ. ಸಮಯ ಸಂದರ್ಭಕ್ಕೆ ತಕ್ಕಾಗಿ ಪಾಠ ಮಾಡ್ತಾರೆ, ಆ್ಯಕ್ಟಿಂಗ್. ಬೇರೆಯವ್ರಿಗೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತ ಹೇಳ್ತಾರೆ. ಇದೇ ಯತ್ನಾಳು JDSಗೆ ಹೋಗಿ ಯಾವ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಟಿಪ್ಪುನ ಅವತಾರ ತಾಳಿದ್ರು. ಕೆಲವು ಸರಿ ಲಿಂಗಾಯತ್ ಅಂತೇಳಿ ಹಿಂದೆ ಸಿದ್ದರಾಮಯ್ಯರು ವೀರಶೈವ ಲಿಂಗಾಯತ ಧರ್ಮ ಹೊಡೆದಾಗ ಲಿಂಗಾಯತ್ ಅಂತ ಟೋಪಿ ಹಾಕಿ ಅಂದರು. ಉತ್ತರ ಕರ್ನಾಟಕ ಅಂತಾರೆ, ಕೆಲವು ಸಂದರ್ಭದಲ್ಲಿ ಪಂಚಮಶಾಲಿ ಅಂತಾರೆ. ಪಂಚಮಶಾಲಿ ಸಮಾಜದವ್ರ ಮಠಾಧೀಶರ ಮೇಲೆ, ಸಮಾಜದ ಬಂಧುಗಳ ಮೇಲೆ ಲಾಠಿ ಚಾರ್ಜ್ ಆದಾಗ ನಾವು ಮೀಸಲಾತಿನೇ 2A ಮೀಸಲಾತಿ ಕೇಳಿಲ್ಲ ಅಂತ ಬೆಳಗಾಂನಲ್ಲಿ ಹೇಳಿದ್ರು. ಅದಾದಮೇಲೆ ಬೆಂಗಳೂರಲ್ಲಿ 40 ಜನ ಯಾರೋ ಅಡ್ರೆಸ್ ಗೊತ್ತಿಲ್ದಾರೋ, ಪಕ್ಕದ ಮನೆಗೆ ಅವ್ರ ಹೆಸರು ಗೊತ್ತಿಲ್ದಾರೋ ಸೇರಿಸ್ಕೊಂಡು ವೀರಶೈವ ಲಿಂಗ ಸಭೆ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿದ್ದಂಥವ್ರು ಯಾರೋ 2-3 ಬಿಟ್ರೆ ಉಳಿದಂಥವ್ರು ಯಾರಿಗೂ ಪರಿಚಯನೇ ಇಲ್ಲ. ಸುಮ್ಮನೆ ಹೋಟೆಲ್ ಒಂದು ರಹಸ್ಯ ಸಭೆ, ಮಾಧ್ಯಮಕ್ಕೆ ಸುದ್ದಿಗಳನ್ನು ಪ್ಲಾಂಟ್ ಮಾಡಿಸ್ತಾರೆ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಆಪ್ತ ರೆಕಾರ್ಡ್ ಹೇಳ್ಬಿಡ್ದು. ಅವ್ರಿಗೆ ಚರ್ಚೆ ಆಯಿತು, 10 ಲಕ್ಷ ಜನ ವೀರಶೈವರ ಲಿಂಗ ಸೇರ್ತೀವಿ. ಆಮೇಲೆ ಹೇಳಿದರು, ಇಲ್ಲ ನಾವು ಪ್ರಾಕ್ಟಿಕಲಾಗಿ 17 ಜಿಲ್ಲೆಗಳ ಸಭೆಗಳು ಮಾಡಿದ್ದೀನಿ ನಾನು. ವೀರಶೈವ ಲಿಂಗಾಯತರು ನಾವ್ಯಾರು ಜಾತಿವಾದಿಗಳಲ್ಲ. ನಾವು ಆಯ್ಕೆಯಾಗಿದ್ದು ಪರಿಶಿಷ್ಟ ಜಾತಿ ಪಂಗಡ, ಹಿಂದುಳಿದ ವರ್ಗ ಮತ್ತು ವೀರಶೈವ ಲಿಂಗಾಯತ ಎಲ್ಲರ ಸಮಾಜದಾಗ. ಆದರೆ ನಾವು ಎಲ್ಲೋ ಒಂದು ಕಡೆ 2023ರಲ್ಲಿ ವೀರಶೈವ ಲಿಂಗಾಯತ ಮತಗಳು ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಆಗಿದ್ದು. ಯಡಿಯೂರಪ್ಪನವರು ಇಳಿಸಿದ್ದು 2011ರಲ್ಲಿ ಇಳಿಸಿದ್ರು, 2021ರಲ್ಲಿ ಇಳಿಸಿದ್ರು. ಮತ್ತು ಟಿಕೆಟ್ ಕೊಡೋದ್ರಲ್ಲಿ ಗೊಂದಲ ದೂರ ಆಗಿದ್ದಕ್ಕೆ ಆ ಸಮಾಜದ ಒಂದು ಕಡೆ 2A ಮೀಸಲಾತಿ ಕೇಳಬೇಕು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿತಾರೆ ಅವರಿಗೆ OBC ಕೊಡಬೇಕು, ಮತ್ತು ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ, ಯಾರ ಮನೆಗೆ ಹೋಗಿದೆ ಸರ್ವೆ ಆಗಿಲ್ಲ. ಎಲ್ಲ ಕಡೆ ಹೋಗಿ 17 ಜಿಲ್ಲೆಗಳ ಸಭೆಗಳನ್ನು ನಾವು ಮಾಡಿದ್ವಿ. ಎಲ್ಲ ಕಡೆ ಒಂದೊಂದು ಜಿಲ್ಲೆಯಲ್ಲಿ 2-2 ಸಾವಿರ ಜನ ಮುಖಂಡರು ಚಿಕ್ಕಮಗಳೂರಿಂದ ಹಿಡಿದು ಹಾಸನದಿಂದ ಹಿಡಿದು ಚಾಮರಾಜನಗರ, ಮೈಸೂರು, ರಾಮನಗರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿಕ್ಕಮಗಳೂರು, ದಾವಣಗೆರೆ, ಹಾವೇರಿ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ 17 ಜಿಲ್ಲೆಗಳ ಸಭೆಗಳನ್ನು ಮಾಡಿದ್ವಿ. ಇನ್ನು 10-11 ಜಿಲ್ಲೆಗಳು ಮಾತ್ರ ಬಾಕಿ ಉಳಿದಿದೆ. ನಾವು ಸಮಾವೇಶ ಮಾಡ್ತೀವಿ, ಅದ್ರ ಬಗ್ಗೆ ಅನುಮಾನನಿಲ್ಲ. ನಾವು ಸಮಾವೇಶ ಮಾಡ್ತೀವಿ ಅಂದಮೇಲೆ ದಾವಣಗೆರೆಯಲ್ಲಿ 10 ಲಕ್ಷ ಜನ ವೀರಶೈವಲಿಂಗ ಸಭೆ ಮಾಡ್ತೀವಿ ಅಂದರು. ಆಮೇಲೆ ಒಂದು ವಾರ ಕೇಳ್ತಾರೆ, ಇಲ್ಲ ಹಿಂದೂ ಮಹಾಸಂಗಮ ಮಾಡ್ತೀವಿ ಅಂತ ಹೇಳಿದ್ರು. ನಾಚಿಕೆ ಆಗ್ಬೇಕಲ್ಲ. ಬಿಜಾಪುರದಲ್ಲಿ ಭಾಳಷ್ಟು ಜನ ಲೀಡರ್ಗಳು ಈ ಮನುಷ್ಯರ ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ, ದಾಖಲೆ ಸಮೇತ ನನಗೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಯಾರು ನಿಂದು. ಮೊನ್ನೆ ಈ ಹಿಂದೆ 2019ರಲ್ಲಿ ಲೋಕಸಭೆಗೆ 10,000 ಭಾರತೀಯ ಜನತಾ ಪಾರ್ಟಿಗೆ ಮತಗಳು ಜಾಸ್ತಿ ಬಂದದ್ದು. ಅವಾಗ ಎಲ್ಲರೂ ಸಾಮೂಹಿಕ ನಾಯಕತ್ವ ಇತ್ತು. 2024ರಲ್ಲಿ ನನಗೆ ಲೀಡರ್ಶಿಪ್ ಕೊಡದೇ ಇದ್ದರೆ ಸೋಲಿಸ್ತೀನಿ ಅಂತ ಹೇಳಿದಕ್ಕೆ ಅದೇ ಮನುಷ್ಯನಿಗೆ ಲೀಡರ್ಶಿಪ್ ಕೊಟ್ಟರೆ 12,000 ಮತಗಳು BJPಗೆ ಅಭ್ಯರ್ಥಿ ಕಡಿಮೆ ಬಂದು. ಹಂಗಾರೆ ಯಾಕೆ ಕಡಿಮೆ ಬಂದು? ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ತಾನೆ. 2019ರಲ್ಲಿ 10,000 ಅಲ್ಲಿ ಲೀಡಿಂಗ್ ಆಯಿತು. ಈ ಸರಿ 12,000 ಮತಗಳು ಕಡಿಮೆ ಆಯಿತು. ಯಾಕೆ ಕಡಿಮೆ ಆಯಿತು? ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ತಾನೆ. ಮೊನ್ನೆ ಅಧಿವೇಶನದಲ್ಲಿ ಒಬ್ಬ ಪ್ರಭಾವಿ ಸಚಿವ, ಮುಖ್ಯಮಂತ್ರಿ ಪಕ್ಕದಲ್ಲಿರ್ತಕ್ಕಂಥವ್ರು ಯತ್ನಾಳಿಗೆ ಒಂದು ಚೀಟಿ ಕಳಿಸಿದ್ರು. ಚೀಟಿ ಇದು ಮಾಧ್ಯಮದಲ್ಲಿ ಬಿತ್ತರಾಗಿದೆ. ಆ ಚೀಟಿ ಯಾಕೆ ತಗೊಂಡ್ರಿ? ಅಸೆಂಬ್ಲಿಗೆ ಏನು ಪ್ರಸ್ತಾಪ ಮಾಡಿರಿ? ಅಂದರೆ ಆಡಳಿತ ಪಕ್ಷಕ್ಕೆ ನೀವು ಏಜೆಂಟ್ರ ಕೆಲಸ ಮಾಡ್ತೀರಾ? ಮುಖ್ಯಮಂತ್ರಿಗಳ ಅವರ ಆಮಿಷಗಳ ಒಳಗಾಗಿ ಪ್ರತಿಪಕ್ಷ ಶಾಸಕರಾಗಿ ನೀವು ನಿಮ್ಮ ಕರ್ತವ್ಯ ಮಾಡದೆ ಆ ಚೀಟಿ ಆಧಾರದ ಮೇಲೆ ನೀವು ಅಸೆಂಬ್ಲಿ ಪ್ರಸ್ತಾಪ ಮಾಡ್ತೀರಿ ಅಂದರೆ ಏನು ನೀವು ಆಡಳಿತ ಪಕ್ಷ ಶಾಸಕರ? ಒಂದು ದಿವಸನೂ
ಈ ಮನುಷ್ಯ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಭ್ರಷ್ಟಾಚಾರವನ್ನು ಮಾತಾಡಿಲ್ಲ. ಹಾಗಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈತ. ಬಿಜೆಪಿ ಇವತ್ತೇನು ತತ್ವ ಸಿದ್ಧಾಂತ ಭಾರಿ ಮಾತಾಡ್ತಾರೆ, ಹಿಂದುತ್ವ ಅಂತಾರೆ. ಯಾವ ಹಿಂದುತ್ವನೂ ಏನಿಲ್ಲ, ಎಲ್ಲ ನಕಲಿ ಹಿಂದುತ್ವ. ಒಂದು ಹೈಕಮಾಂಡ್ ಬಗ್ಗೆ ನಮಗೆ ಗೌರವ ಇದೆ, ಆದರೆ ರಾಜ್ಯ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ನೋಡಿ, ಕಾಂಗ್ರೆಸ್ನಲ್ಲಿ ಒಂದು ಕಡಿವಾಣ ಹಾಕಿದ ತಕ್ಷಣ ಎಲ್ಲರೂ ಬಾಯಿ ಮುಚ್ಕೊಂತಾರೆ. ನಮ್ಮ ಹೈಕಮಾಂಡು ವೀಕ್ ಏನಿಲ್ಲ, ದುರ್ಬಲ ಇಲ್ಲ, ಸ್ಟ್ರಾಂಗ್ ಇದೆ. ಕೆಲವರು ಇದೇ ವ್ಯಕ್ತಿ ಹೇಳಿದ್ದಾರೆ, ಯತ್ನಾಳು, ನನಗೆ ಕೇಂದ್ರದಲ್ಲಿ ಕೆಲವು ನಾಯಕರ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ನಾನು ಈ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಆ ನಾಯಕರ ಬೆಂಬಲ ಯಾರು ನಿನಗೆ ಬೆಂಬಲ ಕೊಟ್ಟರು? ಪಕ್ಷದ ಮಾನ ಮರ್ಯಾದೆ ಹಾಕ್ಬೇಡ, ನಿನಗೆ ಬೆಂಬಲ ಕೊಡ್ತಾರೋ ಯಾರು? ಇವರೇ ಹೇಳ್ಕೊಂತಾರೆ ಕೆಲವ್ರ ಹೆಸರುಗಳ. ಹಾಗಾಗಿ ಬಹಿರಂಗ ಹೋಗಿ ಆ ಹೆಸರುಗಳು ಹೇಳ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಇವರನ್ನ ಕೆಲವರು ರಕ್ಷಣೆ ಮಾಡ್ತಾ ಇದ್ದಾರೆ, ಹೈಕಮಾಂಡ್ಗೆ ಏನು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ, ಕೆಲವರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ನಾನು ಹೇಳೋದು, ಅಂಥವರು ಬಹಿರಂಗ ಬೆಂಬಲಿಸ್ಬೇಕಲ್ಲ. ಯಾಕೆ ಈ ರೀತಿ ರಾಜಕಾರಣ ಮಾಡ್ತೀರಿ? ಅಂದರೆ ರಾಜ್ಯದಲ್ಲಿ BJP ಬಲಿಷ್ಠ ಆಗಬಾರ್ದಾ? ವಿಜಯೇಂದ್ರ ಅಧ್ಯಕ್ಷ ಆದಮೇಲೆ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಹೋರಾಟ ಮಾಡಿ ಪಾದಯಾತ್ರೆಗಳು ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬಲಿಷ್ಠವಾಗಿದೆ. ಇಂಥ ವ್ಯಕ್ತಿಗಳು ದುರ್ಬಲ ಮಾಡಕ್ಕೆ ಹೊರಟಿದ್ದಾರೆ. ಇವ್ರು ಏನೇ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಹಾಳು ಮಾಡೋಕ್ಕಾಗಲ್ಲ. ಮುಂದೆ ವಿಜಯೇಂದ್ರ ನೇತೃತ್ವದಲ್ಲಿ ನಾವು ಕರ್ನಾಟಕ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.